ಭಾರತದ ಜೊತೆ ಬಾಂಗ್ಲಾದೇಶ ಖ್ಯಾತೆ ತೆಗೆದು ಇದೀಗ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿಗೆ ಬಂದಿದೆ. ಮೋದಿ ಸರ್ಕಾರ ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ ಕಲಿಸ್ತಾ ಇದೆ. ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ಬಳಿಕ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಈಗ ಭಾರತ ವಿರೋಧಿ ಕೃತ್ಯಗಳು ಹೆಚ್ಚುತ್ತಿವೆ. ಬಾಂಗ್ಲಾದೇಶ ಹಾಗೂ ಭಾರತ ಗಡಿ ತಂಟೆ ಸೇರಿದಂತೆ ಜವಳಿ ಉದ್ಯಮದಲ್ಲೂ ಖ್ಯಾತೆ ಶುರುವಾಗಿದೆ. ಅತಿ ಹೆಚ್ಚು ಜವಳಿ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶ ಕಳೆದ 5 ತಿಂಗಳಿನಿಂದ ಆಂತರಿಕ ಸಂಘರ್ಷದಲ್ಲಿ ಸಿಲುಕಿಕೊಂಡಿದೆ. ಸತತವಾಗಿ ಭಾರತ ವಿರೋಧಿ ಕೃತ್ಯ ಎಸಗುತ್ತಿರುವ ಬಾಂಗ್ಲಾದೇಶಕ್ಕೆ ಪರೋಕ್ಷವಾಗಿ ಆರ್ಥಿಕ ವಲಯದ ಮೇಲೆ ಹೊಡೆತ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಸಿದ್ಧತೆ ನಡೆಸಿದೆ. ಅತಿ ಹೆಚ್ಚು ಜವಳಿ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶ ಕಳೆದ 5 ತಿಂಗಳಿನಿಂದ ಆಂತರಿಕ ಸಂಘರ್ಷದಿಂದ ನರಳುತ್ತಿದೆ. ಆದರೂ ಕೂಡ ಸತತವಾಗಿ ಭಾರತ ವಿರೋಧಿ ಕೃತ್ಯವನ್ನ ಬಾಂಗ್ಲಾದೇಶ ಬಿಟ್ಟಿಲ್ಲ. ಬಾಂಗ್ಲಾ ಅಸ್ಥಿರತೆ ಬಳಿಕ ವಿಶ್ವದ ಹಲವು ದೇಶಗಳು ತಮ್ಮ ಜವಳಿ ಅಗತ್ಯ ಪೂರೈಸಿಕೊಳ್ಳಲು ಭಾರತ ಸೇರಿದಂತೆ ಹಲವು ದೇಶಗಳತ್ತ ಮುಖ ಮಾಡಿವೆ. ಆದರೆ ತಕ್ಷಣಕ್ಕೆ ಬೇಡಿಕೆ ಪೂರೈಸುವುದು ದೇಶದ ಜವಳಿ ಉದ್ಯಮಕ್ಕೆ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ನಮ್ಮ ದೇಶೀಯ ಜವಳಿ ಉದ್ಯಮಕ್ಕೆ ಮತ್ತಷ್ಟು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಹಲವು ಸೂಕ್ತ ಕ್ರಮಗಳನ್ನು ಕೇಂದ್ರ ಸರ್ಕಾರ ಘೋಷಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಏನೇನು ಮಾಡಬಹುದು? ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಜವಳಿ ವಲಯಕ್ಕೆ ನೀಡುವ ಅನುದಾನ ಹೆಚ್ಚಳ ಮಾಡಬಹುದು ಮತ್ತು ಉದ್ಯಮದ ಕಚ್ಚಾ ವಸ್ತುಗಳ ಮೇಲಿನ ಸುಂಕವನ್ನ ಕಡಿತ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಅಂದರೆ PLI ಯೋಜನೆಯ ಮೊತ್ತವನ್ನು ಹಾಲಿ ಇರುವ 45 ಕೋಟಿ ರೂಪಾಯಿಯಿಂದ 60 ಕೋಟಿಗೆ ಹೆಚ್ಚಿಸುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗುತ್ತಿದೆ. ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ. ಭಾರತದಲ್ಲಿನ ಜವಳಿ ಉತ್ಪನ್ನಗಳನ್ನು ಮತ್ತಷ್ಟು ಅಗ್ಗ ಮಾಡೋದರ ಜೊತೆಗೆ ಅದರ ಸಾಮರ್ಥ್ಯ ಹೆಚ್ಚಳಕ್ಕೂ ಕಾರಣವಾಗಲಿದೆ. ಇದು ಜವಳಿ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ನೆರವು ನೀಡಲಿದ್ದು, ಭಾರತ ವಿರೋಧಿ ನಿಲುವು ತಳೆಯುತ್ತಿರುವ ಬಾಂಗ್ಲಾದೇಶದ ನೂತನ ಯುನಸ್ರಾ ಮಧ್ಯಂತರ ಸರ್ಕಾರಕ್ಕೆ ಭಾರಿ ಪೆಟ್ಟು ನೀಡಲು ಸದ್ದಿಲ್ಲದೆ ಸಿದ್ಧತೆಯನ್ನ ನಡೆಸಿದೆ. ಹೇಗಿದೆ ಜವಳಿ ಉದ್ಯಮ? ಭಾರತದಲ್ಲಿ ಜವಳಿ ಉದ್ಯಮ 4.5 ಕೋಟಿ ಜನರಿಗೆ ಉದ್ಯೋಗ ನೀಡ್ತಾ ಇದೆ. ಕಳೆದ 8 ತಿಂಗಳಲ್ಲಿ 7% ಜವಳಿ ಕ್ಷೇತ್ರ ಬೆಳವಣಿಗೆ ಕಂಡಿದ್ದು 19 ಲಕ್ಷ ಕೋಟಿ ರೂಪಾಯಿ ವಹಿವಾಟು ತಲುಪಿದೆ. ಸಿದ್ಧ ಉಡುಪು ಉದ್ಯಮ 11% ಏರಿಕೆಯಾಗಿದ್ರೆ ಇದು 86,000 ಕೋಟಿ ರೂಪಾಯಿಯಷ್ಟು ವಹಿವಾಟು ನಡೆಸಿದೆ. ಬಾಂಗ್ಲಾದೇಶಕ್ಕೆ ಭಾರಿ ಹೊಡೆತ. ಬಾಂಗ್ಲಾದೇಶದ ರಫ್ತಿನಲ್ಲಿ ಜವಳಿಯೇ 80% ಪಾಲನ್ನ ಹೊಂದಿದೆ. GDPಗೆ 11ರಿಂದ 15% ಕೊಡುಗೆಯನ್ನ ಜವಳಿ ಉದ್ಯಮವೇ ನೀಡುತ್ತಿದೆ. ಒಂದು ವೇಳೆ ಬಾಂಗ್ಲಾದ ಜವಳಿ ರಫ್ತಿನಲ್ಲಿ ಭಾರತದ ದೊಡ್ಡ ಪಾಲು ಬಾಚಿಕೊಂಡ್ರೆ ಅದು ಬಾಂಗ್ಲಾದೇಶಕ್ಕೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಿದಂತಾಗತ್ತೆ. ಈ ಹಿನ್ನೆಲೆಯಲ್ಲಿ ಭಾರತದ ಕೇಂದ್ರ ಸರ್ಕಾರ ದೇಶದ ರಫ್ತು ವಹಿವಾಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಹಾಗಾದ್ರೆ ಜವಳಿ ರಫ್ತು ಕ್ಷೇತ್ರ ಹೇಗಿದೆ ಅಂತ ನೋಡೋದಾದ್ರೆ, ಬಾಂಗ್ಲಾದೇಶ 2024 ಜನವರಿ ನವೆಂಬರ್ನಲ್ಲಿ ಅಮೆರಿಕಕ್ಕೆ ಜವಳಿ ರಫ್ತು ಮಾಡಿದ್ದು ಸುಮಾರು 57,000 ಕೋಟಿ ರೂಪಾಯಿ. ಆದರೆ ಭಾರತ 38,000 ಕೋಟಿ ರೂಪಾಯಿ ಮೌಲ್ಯದ ಜವಳಿ ರಫ್ತು ಮಾಡಿದೆ. 2024ರಲ್ಲಿ ಒಟ್ಟು ಜವಳಿ ರಫ್ತು ಬಾಂಗ್ಲಾದೇಶ 43 ಲಕ್ಷ ಕೋಟಿಯಷ್ಟು ಮಾಡಿದರೆ ಭಾರತ 13 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಜವಳಿ ರಫ್ತು ಮಾಡಿದೆ. ಹೀಗಾಗಿ ಜವಳಿ ಕ್ಷೇತ್ರದಲ್ಲಿ ತನ್ನ ರಫ್ತು ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಭಾರತ ಬಾಂಗ್ಲಾದೇಶದ ಜವಳಿ ಉದ್ಯಮವನ್ನು ತಗ್ಗಿಸಲು ಮುಂದಾಗಿದ್ದು, ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ ಕಲಿಸಲು ಚಿಂತನೆ ನಡೆಸಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದ್ದು, ಅದು ಯಶಸ್ವಿಯಾದರೆ ಬಾಂಗ್ಲಾದೇಶದ ಅರ್ಥವ್ಯವಸ್ಥೆ ಮಣ್ಣು ಮುಕ್ಕೋದು ಗ್ಯಾರಂಟಿ ಎನ್ನಲಾಗುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.